ನಮಸ್ಕಾರ ಕಣ್ರಪ್ಪ ದೇವ್ರುಗಳ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಮಾಡ್ಕೋತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ ಇವತ್ತಿನ ಈ ಒಂದು ಹೊಸ ವಿಡಿಯೋನ. ನೋಡಿ, ವರ್ಷ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈಕೆ ಹೆಸರು. ಗೃಹಿಣಿ ಈಕೆ ಅಮೃತಾಪುರದಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವರ ಒಂದು ಆಸೆ ಏನಪ್ಪ ಅಂತಂದರೆ ಕುಂಟನೇ ಆಗಿರಬೇಕು, ತೂತ ಹಡಬೇಕು ಅಂದರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಕಾರಣನೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸರ್ ಅದೆಲ್ಲ ಒಂದು ದೊಡ್ಡ ಕಥೆನೇ ಇದೆ ಆಯಿತಾ, ಆದರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಒಂದು ಭರವಸೆಯ ಒಂದು ಬೆಳಕನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಈ ವರ್ಷ ಅನ್ನೋ ಒಂದು ಗೃಹಿಣಿ ಇಲ್ಲಿ ಹೇಳಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೋಡಿ, ಹಳೆ ಕತೆ ಬಗ್ಗೆ ಇಲ್ಲಿ ಮೆಲ್ಕನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಏನೇನಪ್ಪ ಹೇಳಿದ್ದಾರೆ ಅಂತ ನೋಡೋದಾದರೆ, ಕುಂಟ ಆದರೆ ಎಲ್ಲೂ ಸಹ ಹೋಗುವುದಿಲ್ಲ, ಮತ್ತು ಏನೇ ಕೆಲಸ ಮಾಡಬೇಕು ಅಂದರೂ ಸಹಾಯ ಬೇಕೇ ಬೇಕಾಗುತ್ತದೆ. ಇದೊಂದು ಅವ್ರಿಗೆ ಖುಷಿಯ ಒಂದು ಸಂಗತಿಯಂತೆ. ಮತ್ತು ಸೆಕೆಂಡ್ ಬಂದ್ಬಿಟ್ಟು, ಮತ್ತೆ ಸ್ವಂತ ಅಣ್ಣ ಕುಂಟ ಆಗಿದ್ದ, ಅವನನ್ನು ಚೆನ್ನಾಗಿ ನೋಡಿಕೊಳ್ಳೋಕೆ ಆಗಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ದುಃಖ ಇದೆ. ಈ ಒಂದು ನೆಪದಲ್ಲಿ ಆದರೂ ಕೂಡ ನೋಡ್ಕೋಬೇಕು ಅನ್ನೋ ಒಂದು ಆಸೆ ಇವರಿಗೆ ಇದೆಯಂತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಕುಂಟನೇ ಆಗಿರಬೇಕು ಅನ್ನೋ ಒಂದು ಅವರ ಒಂದು ಆಸೆ ಬೇಗ ನೆರವೇರಲಿ ಅಂತ ಸ್ನೇಹಿತರೆ ನಾನು ದೇವರಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಕುಂಟ ಆಗಿದ್ದರೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ, ಹೇಗೆ ನೋಡ್ಕೋಬೇಕು ಅನ್ನೋ ಒಂದು ಅದ್ರ ಬಗ್ಗೆಯೂ ಸಹ ಇಲ್ಲಿ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ, ದೆಂಗಾಟ ಆಡದೇ ಇದ್ದರೂ ಪರವಾಗಿಲ್ಲ, ಹಾಗೆಯೇ ಸುಖ ಕೊಡ್ತೀನಿ. ಓಕೆನಾ, ಏನು ಎತ್ತಿ ಮಾಡಲೇಬೇಕು ಅಂತೇನಿಲ್ಲ, ಎದ್ದು ತೈತಯ್ಯ ಅಂತ ಇಕ್ಕಿ ನುಗ್ಗಿಸದೇ ಇದ್ದರೂ ಪರವಾಗಿಲ್ಲ, ಸಹ ಮೇಲಕ್ಕೆ ಮಾಡಿ ಕೊಡ್ತೀನಿ ಬೇಕಾದ್ರೆ, ಆವಾಗ ಬೇಕಾದ್ರೆ ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು, ಟೈಮ್ ಸರಿಯಾಗಿ ತಿಂಡಿ ಬಿಸಿಬೇಳೆ ಬಾತನ್ನು ಮಾಡಿ ರುಚಿಯಾಗಿ ಸೀರೆ ಉಟ್ಕೊಂಡು ತಂದು ಉಣ್ಣಿಸ್ತೀನಿ, ಅದಕ್ಕಿಂತ ಹೇಗೆ ನೋಡ್ಕೋಬೇಕು ಅಲ್ವಾ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಗೋವಾ ಫ್ರೂಟ್ಸ್ ಸ್ನೇಹಿತರೆ ಬೆಳ್ಕೊಂಡಿದ್ದಾರೆ ಇವರು, ಅದ್ರ ಬಗ್ಗೆ ಇಲ್ಲಿ ಅವ್ರಿಗೆ ಗೊತ್ತಿರತಕ್ಕಂಥದ್ದು ಮತ್ತು ಬೆನಿಫಿಟ್ಸ್ ಬಗ್ಗೆ ಹಾಗೆ ಹಣ್ಣಿನ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಗೋವಾ ಫ್ರೂಟ್ಸ್ ಹ್ಯಾವ್ ಹೈ ಮಾರ್ಕೆಟ್ ಡಿಮ್ಯಾಂಡ್ ಇದೆ, ಮತ್ತು ಫ್ರೆಶ್ ಈಟಿಂಗು ಜ್ಯೂಸ್ ಜಾಮ್ಸು ಕೆನ್ ಗಿವ್ ಇನ್ಕಮ್ ವಿತಿನ್ 2-3 years ಆಫ್ ಪ್ಲಾಂಟಿಂಗ್ ಆ್ಯಂಡ್ ಕಂಟಿನ್ಯೂಸ್ ಪ್ರೊಡ್ಯೂಸಿಂಗ್ ಆ್ಯಂಡ್ 20+ years ಓಕೆನಾ ಆಗುತ್ತೆ. ಇದು ಇನ್ಕಮ್ಮು ಚೆನ್ನಾಗಿದೆ, ಒಳ್ಳೆ ವರ್ಷಕ್ಕೆ ಒಳ್ಳೆ ಹೈ ಡಿಮ್ಯಾಂಡ್ ಇದೆ ಈ ಒಂದು ಸೀಬೆ ಹಣ್ಣು. ಜೊತೆಗೆ ಇಲ್ಲಿ ಅದ್ರ ಬಗ್ಗೆ ಬೆನಿಫಿಟ್ಸು, ಎನ್ವಿರಾನ್ಮೆಂಟ್ ಬೆನಿಫಿಟ್ಸ್ ಹೇಳಿದ್ದಾರೆ ನೋಡ್ಬೋದು. ಗೋವಾ ಟ್ರೀಸ್ ಹೆಲ್ಪ್ಸ್ ರಿಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ನ್ಯಾಚುರಲ್ ಏರ್ ಪ್ಯೂರಿಫೈಯರ್ಸ್, ಸಪೋರ್ಟ್ ಬಯೋಡೈವರ್ಸಿಟಿ ಬೈ ಅಟ್ರಾಕ್ಟಿಂಗ್ ಬರ್ಡ್ಸ್ ಆ್ಯಂಡ್ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಎನ್ವಿರಾನ್ಮೆಂಟ್ಗೂ ಏನು ಯೂಸು ಅನ್ನೋದು ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಇದು ಸೀಬೆ ಹಣ್ಣಿನ ಕೆಲವು ಒಂದು ಲಾಭದ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ, ನಾವು ನೋಡ್ತಾ ಇರ್ತೀವಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. Are you afraid of the dark?